ನನ್ನ ಮ್ಯಾಲೆ ನೀವು ಸಿಟ್ಟು ತಿಳ್ಕೊಳಂಗಿಲ್ಲ ಅಂದ್ರೆ ಹೇಳ್ತೇನೆ ರೀ. ಸಿಟ್ಟು ನಿನ್ನ ಮ್ಯಾಲೆ ನಾ ಯಾಕೆ ತಿಳ್ಕೊಲಿ? ಎದ್ರ ಸಂಬಂಧ ತಿಳ್ಕೊಲಿ? ಏನು ನನ್ನ ಕಣ್ಣುದ್ರಿಗೆ ತಪ್ಪು ಮಾಡಿದೆ? ನೀವು ನನಗೆ ಕ್ಷಮಿಸೋದಿಲ್ಲೇನೋ ಅನ್ನೋ ಮಾತು ಹೇಳಿದ್ರ ರೀ, ಆದರೆ ಹೇಳಬೇಕ್ರಿ ನಾ. ಸುಳ್ಳ ನನ್ನ ತಲೆ ಕೆಡಿಸ್ಬೇಡ. ಏನೈತ್ಲ ಅದನ್ನು ಹೇಳ. ಇದ್ದಕ್ಕಿದ್ದಂಗೆ ಹೇಳ್ರ ಅದೇನು ದಾಡಿ ಆಗೋದಿಲ್ಲ. ಮನುಷ್ಯ ಯಾವುದನ್ನು ಮುಚ್ಚಿಡಬಾರ್ದ. ತನ್ನ ಮನುಷ್ಯನಾಗ ಇದ್ದಿದ್ದ ಮನುಷ್ಯ ಹೇಳ್ಕೋಬೇಕು. ಅದಕ್ಕತ್ತಾರ ಮನುಷ್ಯ. ಮಾಮ, ನನಗೆ ಈ ಜೀವನ ಮಾಡೋದಂದ್ರನ ಇಷ್ಟ ಇಲ್ಲ. ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಕುಡಿದು ನನ್ನ ಗಂಡ ಭಾಳ ಕಾಡ್ಯಾನ. ಜೀವನದಾಗ ಜೀವನ ಅಂದ್ರನ ಬ್ಯಾಡ್ ನನಗೆ. ನಾ ಇಲ್ಲಿ ನಿಮ್ಮ ಮನೆಗೆ ಬಂದಿದ್ದ ದಿಕ್ಕಿಲ್ದ ಮನೆಗೆ ಒಂದು ದೀಪ ಆಗಿರ್ಬೇಕಂತ ಹೇಳಿ. ಜೀವನದಾಗ ಭಾಳ ಅಂದ್ರೆ ಭಾಳ ಅನುಭವಿಸೇನ್ರಿ. ನಾ ಅನುಭವಿಸಿದ್ ನೋಡ್ರಿ, ಮದ್ವಿನ ಆಗಬಾರ್ದು, ಜೀವನನ ಬ್ಯಾಡ. ಗಂಡಸರಂದ್ರ ಜೀವನದಾಗ ಅವ್ರು ನನ್ನ ಲೈಫ್ನ ಬ್ಯಾಡ ನನ್ನ ಜೀವನದಾಗ ಅಂದ್ಕೊಂಡು ಬದುಕಾಕತ್ತಿದ್ದಕ್ಕಿರ್ನ ದೇವ್ರ. ನೀ ಎಷ್ಟು ಜೀವನದೊಳಗೆ ನೊಂದದಿಲ್ಲ. 6 ತಿಂಗಳದಾಗ ನನ್ನ ಹೆಂಡತಿ ಕೈಯಾಗ ನಾನು ಅಷ್ಟನ್ನು ನೊಂದದೀನಿ. ಈ ತ್ರಾಸ, ಈ ಕಷ್ಟ, ಈ ನೋವ ನಿನಗೆ ಒಬ್ಬಾಕಿಗೆ ಐತೆ ತಿಳ್ಕೊಬೇಡದ. ನಮಗೂ ಆಗಿರ್ತೈತಿ, ಆದ್ರೆ ಹೇಳ್ಕೊಳಂಗಿಲ್ಲ ಇಷ್ಟ. ನಾವು ಹೆಂಗಸರು ಏನು ಮಾಡ್ತೀರಿ? ನೀವು ಆಗಿಂದಾಗ ನಿಮ್ಮದು ತೋಡಿ ಬಿಡ್ತೀರಿ. ಗಂಡಸರು ಹೇಳಕ್ಕೆ ಯಾರ್ದಾರ? ಹೇಳ್ರಿ ಕೇಳವ್ರ ಯಾರ್ದಾರ? ಈ ಸಮಾಜ ಸುದೇಕ ಹೆಂಗಸರು ಹೇಳಿದ್ದಕ್ಕೆ ಓಕೆ ಆತೈತಿ, ಹೆಂಗಸರು ಹೇಳಿದ್ದ ಎಸ್ ಅತ್ತಾರ. ಮಾಮ, ನಾ ಹಿಂಗ ನಾತನೇ ತಪ್ಪು ತಿಳ್ಕೊಬೇಡ. ನಿನಗೊಂದು ಮಾತು ಹೇಳ್ತಾನೆ ಕೇಳಿಲಿ. ದಯಮಾಡಿ ಹೇಳ್ತಾನು, ನಮ್ಮ ಮನೆಯಾಗಿನ ಶಾಂತಿ ಭಂಗ ಆಗಬಾರ್ದು. ಯಾಕಂದ್ರೆ ನೀ ಬಂದು 1 ತಾಸಿನಾಗ ನನ್ನ ಮನೆ ಕುಲು 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 ನಗಾತೈತಿ. ನಾ ಹೇಳ್ಬಿಟ್ಟು ಕೇಳಿ, ಒಟ್ಟೆ ನೀ ಮಾತಾಡಬೇಡ ಇಲ್ಲಿ. ನನ್ನ ಮಾತು ನಾ ಹೇಳಬೇಕು, ನೀ ಕೇಳಬೇಕು. ಹೇಳ್ರಿ. ದಯಮಾಡಿ ನಿನಗೊಂದು ಮಾತು ಹೇಳ್ತಾನೆ. ನಾನು ನಿನ್ನ ಅನುಭವಿಸ್ಬೇಕು, ನಿನ್ನ ಜೋಡಿ ಚಕ್ಕಂದ ಆಡಬೇಕು, ನಿನ್ನ ಕರ್ಕೊಂಡು ತಿರುಗಾಡಬೇಕು, ನಿನ್ನ ಕರ್ಕೊಂಡು ಮಜಾ ಮಾಡ್ಬೇಕಂತ ಕರ್ಕೊಂಡ್ ಬಂದಿಲ್ಲ ನಿನ್ನ. ನನಗೂ ಜೀವನ ಅನ್ನೋದ 20 ವರ್ಷ ಮಾಡಿಬಿಟ್ಟದೇನೆ. ಅದ್ರಾಗ ಏನೈತಿ ಏನಿಲ್ಲ ಎಲ್ಲ ಕಂಡು ಬಿಟ್ಟದೇನೆ. ಅದರ ಅವಶ್ಯಕತೆ ನನಗೂ ಇಲ್ಲ. ನಿನಗೆ ಹೆಂಗೆ ಅದರ ಅವಶ್ಯಕತೆ ಇಲ್ಲ, ನನಗೂ ಅದರ ಅವಶ್ಯಕತೆ ಇಲ್ಲ. ಮಾಮ, ನೀವು ಹೆಂಗೆ ಹೇಳತ್ತಿರ್ಲ ಮನಿ ನಕ್ಕೊಂತ ಇರಬೇಕು, ಕುಲು ಕುಲು ಇರ್ಬೇಕಂತ ಹೇಳಿ, ಹಂಗೆ ಇರ್ತೈತ್ರಿ. ಮನಿಯೊಳಗ ನಗುವಿಗೆ ಯಾವ ಕೊರತೆನೂ ಮಾಡಂಗಿಲ್ರಿ ನಾ. ಸಾಕು ಸಾಕು ಸಾಕು, ಹೆಚ್ಚಿಂದ ಒಟ್ಟ ಮುಂದೆ ಮಾತಾಡಕ್ಕೆ ಹೋಗ್ಬೇಡ. ಮುಂದೆ ಮಾತಾಡುವಂಥ ಅವಶ್ಯಕತೆನೂ ಇಲ್ಲ. ನೀನಾಗ ನೀ ಯಾವಾಗ ಒಪ್ಪಿಗೆ ಕೊಡ್ತಿಲ್ಲ ಅನ್ನೋ ಮಟ್ಟ ನಿನಗೆ ಎಷ್ಟು ಟಚ್ ಸೋದಕ್ಕೆ ಮಾಡಂಗಿಲ್ಲ. ನೀ ಅದ್ರ ಒಟ್ಟ ಮಾತಾಡ್ಬೇಡ, ಅದ್ರ ತಲೆ ಕೆಡಿಸ್ಕೊಕ್ ಹೋಗ್ಬೇಡ. ನಡಿ, ಬಗಲ ಹಾಕ್ಬಿಡು. ಮಾಮ, ಹಿಂಗೆ ಇರಂಗಿಲ್ರಿ ಟೈಮ್. ಒಂದಿಲ್ಲ ಒಂದಿನ ನನ್ನ ಮನಸ್ಸು ಬದಲಾಗ್ತೈತ್ರಿ. ಅವಾಗ ನಾನಾಗೆ ಹೇಳ್ತೇನೆ ರೀ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ರಿಲ್ಲ ಅಷ್ಟೇ ಸಾಕ್ರಿ. ಆಯ್ತಾಯ್ತು ತಗೋ, ಅದನ್ನ ಒಳಗಿನ ಲೈಟ್ ಕಳೆಯವನು. ಹಾಂ ಕಳೆದ ಬಗಲ ಹಾಕಿಬಿಡ, ಅಲ್ಲಿ ಕೀಲಿ ತಗೊಂಬಾ. ಹಾಂ ಈ ಜೀವನ ಅನ್ನುವಂಥ ಬಹುಸಾಗರದೊಳಗೆ ಈಸ್ಯಾಡಿ ಬಂದ ಮನುಷ್ಯ ಅದನ್ನ. ಪಾಪ ನಾ ಮುಟ್ಟುದ್ರಿಂದ ನನ್ನ ಪ್ರೀತಿ ನಿನಗೆ ಇಷ್ಟ ಇಲ್ಲದ್ರಿಂದ ನಿನಗೆ ತ್ರಾಸ ಆಕೈತಿ ಅಂದ್ರೆ ನಾ ಯಾಕೆ ಅದನ್ನು ಮಾಡಲಿ? ನನ್ನ ಮನ್ಯಾಗ ಒಂದು ಮಹಾಲಕ್ಷ್ಮಿ ಹಂಗೆ ಬಂದದಿ. ನನ್ನ ತಮ್ಮನ ಚಂದಂಗೆ ನೋಡ್ಕೋತಿ, ನನ್ನ ಮಗನ ಚಂದಂಗೆ ನೋಡಕೋತಿ, ನಾನು ಚಂದಂಗೆ ನೋಡ್ಕೋತಿ. ಇದ್ರಕ್ಕಿಂತ ದೊಡ್ಡದು ಯಾವುದೂ ಅವಶ್ಯಕತೆ ನನಗಿಲ್ಲ. ಇದನ್ನೇನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಚೊಕ್ಕ ಹೆಂಗೆ ಹೊಡಿಬೇಕು ಅನ್ನೋದು ಈ ಕುರುಬಗೌಡ್ಗೆ ಗೊತ್ತೈತಿ. ಇವ ಬೀರಪ್ಪ ಅಜ್ಜನ ಭಕ್ತದಾನ, ಅದ್ರ ಜೋಡಿ ಮಾತು ಸಿದ್ದೌಡ್ರ ಭಕ್ತದಾನ. ಅದನ್ನೇನು ತಲೆ ಕೆಡಿಸ್ಕೋಬೇಡ, ಆತೇನಾ? ಹಾಂ ರೀ ಮಾಮರಿ, ಬನ್ನಿರಿ. ಅದು ಲೈಟ್ ಕಳ್ದ ಬಾಪೆ. ಹಾಂ ರೀ. ಬಾಯಿ ಹಳೆ ಆಕೈತಿ, ಮಾತಲ್ಲಿ ಕುರಿ ಕಡೆ ಹೋಗ್ಬೇಕೇನ? ಲೈಟ್ ಕಳ್ದೆ? ಹಾಂ, ಅದೊಂದಿರ್ಲಿ, ಒಂದು ಲೈಟ್ ಇರ್ಲಿ. ಒಂದು ಬಿಟ್ಟೇನ್ರಿ ಒಳಗೆ, ಜಗ್ಗಿ ಬಿಡ, ಕತ್ಲು ಮಾಡಿಬಿಟ್ಟು ಬರೋದಿಲ್ಲ. ಜಗ್ಗಿ ಮಾಡು. ಸಣ್ಣ ಮಾಮ ಅದು ಬರ್ತಾರೇನೋರ್ಲಿ ಈ ಕಡೆ ಮನೆ ಕಡೆ ರೀ? ಇಲ್ಲ, ಅವ್ರು ಬರಂಗಿಲ್ಲ ಈಗ. ಬರೋದಿಲ್ರಿ? ಅಲ್ಲಿ ಊಟಕ್ಕೆ ಕೊಟ್ಟವ್ರ ಒಂದು 2 ತಾಸು ಕುರಿಯಾಗ ನಿತ್ತ ಬರ್ತಾರೋ. ಹಾಂ, ಈಗ ಕೀಲಿ ಹಾಕಿ ಬರ್ತ ನಡಿನ.
ನಡಿ ಹೊಲಕ್ಕೆ ಹೋಗ್ಬೇಕು ನಡಿ ಪಟ್ನ. ನೀನು ಮನೆಗೆ ಹೋಗಿ ಒಂದು ಕೆಲಸ ಮಾಡ್ಬೇಕ ಹೇಳ್ರಿ ಏನ. ಹಾಂ ರೀ ಅವ ಒಂದು ಸ್ವಲ್ಪ ನಾಷ್ಟ ಮಾಡೋ ಚಟ ಐತೆ ಅವಾಗ ಹಾಂ ರೀ ರಾಜ್ಯಾಗ ನಂಗೆ ಗೊತ್ತೈತೆ ನಮ್ಮ ಹೇಳ್ರಿ ತಮ್ಗೆ. ಅವಾಗ ಸಂಜೆ ಅದನ್ನ ಇದ್ರ ಉಪ್ಪಿಟ್ಟು ಭಾಳ ಪ್ರೀತಿ ಇಲ್ತೈತ ನಾವು. ಯಾವ್ದಪ್ಪ ಇದು ಸದಿಕಿನ ಉಪ್ಪಿಟ್ಟು ಭಾಳ ಪ್ರೀತಿ ಇಲ್ತಾನು. ಒಂದು ಸ್ವಲ್ಪ ಖಾರ ಹೆಚ್ಚಾಕಿ ಮಾಡಿಕೊಡವ್. ಮುಂಜಾನೆ ಎಲ್ಲ ಹೇಳ್ಯಾನ್ರಿ ಅವಾಗ ಏನು ಬೇಕು ಬ್ಯಾಡ ಎಲ್ಲ ಹೇಳ್ಯಾನ್ರಿ. ಎಲ್ಲ ನನಗಿಂತ ಮೊದಲು ಹೇಳ್ಯಾನ. ಆಯ್ತಾಯ್ತು ಹೋಗೋಣ. ಮಾಮಾಗ ನಾ ಹಿಂಗೆ ಅನ್ಬಾರ್ದಾಗಿತ್ತೆ ಅಮ್ಮ. ಮಾಮ ನನ್ನ ಹೆಂಡತಿಯಾಗಿ ಮನೆಗೆ ಕರ್ಕೊಂಡು ಬಂದಾನ. ಗಂಡಗೆ ಹಿಂಗೆಲ್ಲ ಹೇಳೋದು ತಪ್ಪು. ಆದ್ರೆ ನನ್ನ ಜೀವನ ನೆನ್ಸ್ಕೊಂಡ್ರೆ ಜೀವನನ ಬ್ಯಾಡ ಅನಿಸ್ಬಿಟ್ಟೈತಿ. ಮಾಮ ನೋಡ್ರ ಒಂದ ಮಾತನೇ ಅವದಾನ. ಒಂದು ಮಾತು ಹೇಳಕ್ಕ ಅಷ್ಟಕ್ಕನ ನೀ ಹೆಂಗಿರ್ತಿ ಹಂಗೆ ಇರ್ತೀನಂದು. ಎಂಥ ದೊಡ್ಡ ಮನುಷ್ಯನೇವ. ಆದ್ರೂ ನಾ ಮಾಮನ ಮನಸ್ಸನ್ನು ವಹಿಸ್ಬಾರ್ದಾಗಿತ್ತು. ಭಾಳ ಅಂದ್ರೆ ಭಾಳ ದೊಡ್ಡ ತಪ್ಪು ಮಾಡಿನಿ. ಈ ತಪ್ಪಿಗೆ ಕ್ಷಮೆನೇ ಇಲ್ಲ. ಮಾಮ ಎಷ್ಟು ಮನಸ್ಸಿನಾಗ ನೊಂದ್ಕೊಂಡಾನೋ ಏನೋ. ನೊಂದ್ಕೊಂಡಿರ್ತಾನೆ. ಒಬ್ಬಾಕಿ ಹೆಂಡತಿ ಜಗಳ ಮಾಡಿ ಹೋಗ್ಯಾಳ. ಒಬ್ಬಾಕಿ ಹೆಂಡತಿ ಬಂದ ಇಂಥ ಮಾತಂದ್ರೆ ಅವನ ಜೀವನ ಹೆಂಗಾಗಿರ್ಬಾರ್ದು. ಏನು ಮಾಡ್ಲಿನ ಆ ಮೊದ್ಲಿನ ಜೀವನ ನೆನ್ಸ್ಕೊಂಡ್ರೆ ಬ್ಯಾಡ, ಜೀವನನ ಬ್ಯಾಡ ಅನ್ಸತೈತಿ. ಈಗ ಮಾಮನ ಮುಖ ನೋಡ್ರ ಜೀವನ ಬೇಕು ಅನ್ನಿಸ್ತೈತಿ. ಯಾವ್ದು ಮಾಡಬೇಕು ಒಂದು ತಿಳಿಬಾತು. ಜೀವನದಾಗ ನಾ ಏನು ತಪ್ಪು ಮಾಡತ್ತೇನು ನಾ ಮಾಡಿದ ಸರಿನೂ ಒಂದು ತಿಳಿಬಾತು. ಇರಲಿ ಮಾಮನ ಮನಸ್ಸು ನೊಂದ್ರೂ ಒಯ್ಲಿ. ಆದ್ರೆ ನನ್ನ ಮನಸ್ಸು ಸರಿ ಹೋಗೋ ತನಕ ನಾ ಹಿಂಗೆ ಇರ್ತೇನೆ. ಹಲೋ ಹಲೋ ಹಾಂ ನಮಸ್ಕಾರ. ಯಾರು? ಎದ್ರ ಸಂಬಂಧ ಫೋನ್ ಮಾಡಿದೆ? ನಮ್ಮ ಪಾಲಿ ಸತ್ತಳಕ್ಕೆ 3 ದಿನದ ಹಿಂದೆ ಮಣ್ಣು ಕೊಟ್ಟು ಬಂದಾನೆ. ಇನ್ನು ದಿನ ಮಾಡೋದು ಉಳ್ದೈತೆ. ಅದನ್ನೆಲ್ಲ ಯಾಕೆ ಕೇಳತ್ತೆ? ನೀ ಯಾರ? ನಿನಗೇನು ಸಂಬಂಧ? ಏಪಿ ಗಂಡ ಹಿಂತಿನ ನಡುವ ಕೂಸು ನಾಸತ್ತ ಹಂಗಾದಿತ್ತು ನಿನ್ನ ಬಾಳೆ. ಯಾರು ನಿನ್ನ ಹೆಸರು ಹೇಳ ಮೊದಲ. ಭಾಳ ಕೆಟ್ಟಾಕೈತಿ. ಯಾರ್ದು ಕೆಟ್ಟಾಕೈತಿ? ಏ ಅಪ್ಪಿ ಕುರುಬ್ರ ರಾಯಪ್ಪದಾನಿ. ಕೈಯಾಗ ಮೆಟ್ಟ ಬರ್ತಾವ. ಕೈಯಾಗ ಮೆಟ್ಟಿಗೆ ಅಂಜಲಿಕ್ಕೆ ಕೊಡ್ಲಿ ಬರ್ತೈತಿ. ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ. ತನ್ನ ಸೊಕ್ಕಿಗೆ ತಾನು ಹೋಗಿದಾಳ. ಸೊಕ್ಕಿನ ಹೆಣ್ಣೈತದ. ನೋಡು ನೀನು ಮಾತಾಡ್ತಾ ಹಿರಿಯಾರ ನೋಡ್ಕೊಂಡು ಮಾತಾಡ್ತ ಬಾ. ನೀ ಯಾವ ಕಿಸಬಾಯೆ? ನೀ ಯಾವ? ಅದು ನೀನು ಕೇಳ್ತೀನಿ ನೀನ? ಏನ ಏಯ್ ನಿನ್ನ ಚಡ್ಡ್ಯಾಗ ದಮ್ಮಿತ್ತಾರ ಬಾ ಇಲ್ಲಿ. ಇಲ್ದ್ರೆ ನೀ ಎಲ್ಲಿದಿ ಹೇಳ? ನೋಡು ತಲೆ ಕೆಡಿಸ್ಕೋಂಗಿಲ್ಲ. ತಲೆ ಕೆಡಿಸ್ಕೊತ್ತು ಆಕಿನ ಮತ್ತೆ ಬ್ಯಾರಿನ ಲೆಕ್ಕನ ಹಿಡಿದಿದ್. ಮತ್ತೆ ಹೋಗ ಪರಾಣಿ ಹೋಗು. ಯಪ್ಪ ನಿನ್ನಂತವ್ರ ದಿನ 40 ಮಂದಿನ ದಾಟಿ ಬರ್ತಾನೋ ತಮ್ಮ. ಏಡ ನಾಯಿ ಚುಬಿಡತ್ತಾಳ ನಾಯಿ. ಒಗ್ಯಾನ ಬಾಂಡೆ ನೀರು ತುಂಬುದಾತು. ಜಿಗಟಿಗೆ ನೀರು ಕದಾವು. ಬರಾಬರ ಒಂದು 4 ರೊಟ್ಟಿ ಮಾಡ್ರ ಪಲ್ಲೆಟ್ ಮಾಡಿ ಎಲ್ಲರಿಗೂ ಒಟ್ಟು ಊಟ ಕೊಟ್ರೆ ಆತು. ದಗ್ದ ಮುಗ್ದಂಗೆ ಆಗ್ತೈತಿ. ಮತ್ತು ಮಾಮ ಬಂದು ಮನೆ ಕಡೆ ಅದು ಹೋಗು ನಂದಂದ್ರೆ ಬರಾಬರ ದಗ್ದ ಮುಗಿಸ್ಕೋದ ಚಲೋ.
ಈ ವೈನಿ ಚಾ ಮಾಡತ್ತಾರ ನೋಡ್ರಿ. ವೈನಿ ಚಾ ಮಾಡತ್ತೀರಿ? ಮಾಮಾರಿ ನನ್ನ ರೊಟ್ಟಿ ಮಾಡ್ಬೇಕನ್ನತ್ತೀನ್ರಿ. ನಿಮ್ಗ್ ಚಾ ಬೇಕಂದ್ರೆ ಚಾ ಮಾಡ್ಕೊಡ್ತೇನ್ರಿ. ಚಾ ಆಮೇಲೆ ಕುಡ್ತೀನ್ರಿ. ನನ್ನ ಜೋಡಿ ಗುಂಡ ಆಡಕ್ಕೆ ಯಾರು ಇಲ್ರಿ. ಆ ಮಲ್ಯ ಜಗಾಡಿ ಹೋಗ್ಯಾನ್ರಿ. ಅದಕ್ಕಾಗಿ ನೀವು ನನ್ನ ಜೋಡಿ ಗುಂಡ ಆಡಕ್ ಬರ್ಲಿ. ನಿನ್ನ ಜೋಡಿ ಗುಂಡ ಆಡಕ ನಾ ಎಲ್ಲಾರ ಗುಂಡ ಆಡೋದ್ ನಿಮ್ ಅಣ್ಣ ನೋಡಿದಂದ್ರ ಇಬ್ರು ಕುಡಿಯ ಗುಂಡ ಆರಿಸ್ತಾನು. ಬಾ ಚಾ ಮಾಡಿ ಕೊಡ್ತಾನಿ, ಚಾ ಕುಡಿ ಬಾ. ವೈನಿರಿ ನಿಮಗೊಂದು ಮಾತು ಹೇಳ್ತೇನ್ರಿ. ಹೇಳ್ರಿ ಮಾಮಾರಿ. ನೀವು ಆನಂದ್ಗ ಮಗ ಅಂತ್ರಿ, ನನಗೆ ಯಾಕೆ ಅನ್ನೋದಿಲ್ಲ? ನೀವು ನನಗ ದೊಡ್ಡ ಮಗ ಇದ್ದಂಗ, ಆನಂದನ ಸಣ್ಣ ಮಗ. ಅಯ್ಯೋ ಮತ್ತ ನನಗ ರಾಜು ಅಂತ ಯಾಕ್ರಿದಿಲ್ರಿ? ಇಲ್ರಿ ಮಾಮಾರಿ, ನಾ ನಿಮ್ಮನ್ ಮಗನಿಗಿಂತ ಹೆಚ್ಚಾಗಿ ನೋಡ್ತೇನೆ. ಮತ್ತ ಆಗಲಿಲ್ಲ ಮಾಮ ಯಾಕೆ ಕರಿತೀರಿ ನೀವು ನನಗ? ನನ್ನ ಮಾಮ ಅಂದ್ ನನಗೆ ಮಾಮ ಅಂದ್ರೆ ನಾ ಊಟ ಮಾಡೋದು ನೋಡ್ರಿ, ಮನಿ ಬಿಟ್ಟು ಹೋಗ್ತು ನೋಡ್ರಿ. ನನಗೆ ಮಾಮ ಅಂತ ಕರಿಬೇಡ್ರಿ, ರಾಜು ಅಂತ ಕರಿಬೇಕು ನೋಡ್ರಿ ನೀವು. ಅಯ್ಯೋ ಮಾಮಾರಿ, ನಿಮಗ್ ರಾಜು ಅಂತ ಕರಿಬೇಕಿಲ್ರಿ? ನಾನು ನಿಮ್ ಮಗ ಇದ್ದಂಗ ಅದನ್ನ ಇಲ್ರಿ. ಮಗಾನ ನಾ ಈಗ ಒಂದ ಸಲ ಹೇಳತಿಲ್, 1000 ಸಲ ಕೇಳ್ರು ನೀ ನನ್ನ ಮಗಾನ, ನೀ ದೊಡ್ಡ ಮಗಾನ. ಹಂಗಾರ ನನಗೆ ರಾಜು ಅಂತ ಕರಿಬೇಕು ನೋಡ್ರಿ ನೀವು. ಆನಂದ ಹೆಂಗ್ ಕರಿತೀರಿ? ನನಗೂ ರಾಜು ಅಂದ್ರೆ ನಾ ಊಟ ಮಾಡ್ತೀನಿ, ಊಟ ಮಾಡೋದು ನೋಡ್ರಿ ನಾ. ಅಯ್ಯೋ ಮಗ ಅಂತೇಳಿ ತಿಳ್ಕೊಂಡೇನೆ ಅಂದ್ ಬಳಕ ರಾಜು ಅಂತ ಕರಿಯಂಗಿಲ್ಲೇನ? ನೀನ ರಾಜು ದೊಡ್ಡ ಮಗ, ಆನಂದ ಸಣ್ಣ ಮಗ, ಇಬ್ರು ನನಗ್ ಮಕ್ಳ. ನಾ ರಾಜು ಅತನ ಕರಿತೇನ. ರಾಜು ಅಂತ ಕರಿತಿರಲ್ಲ ಅಂದ್ರೆ ನಾ ಊಟ ಅದು ಮಾಡ್ತೀನಿ ತೋರಿ. ನೀವ್ ಊಟ ಅದು ಬಿಡ್ಬೇಡ, ಚಿಂತಿ ಮಾಡ್ಬೇಡ. ನಿನಗ್ ಏನಾರ ಬೇಕಂದ್ರು ನನಗ ಏನು ಸಂಕೋಚ ಪಡ್ಬೇಡ, ಕೇಳ. ವೈನಿ ಇದು ಬೇಕಂತೇಳಿ ನಿನಗ ವೈನಿ ಅನ್ನಕ್ ಆಗ್ಲಿ ಅಂದ್ರ ಅವ ಆತ ಕೇಳ. ಅಯ್ಯೋ ಹೌದ್ರಿ, ಆ ತೋರಿ. ನಾ ನೀವ್ ಹೆಂಗ್ ಹೇಳ್ತಿರಲ್ಲ ಹಂಗೆ ಕೇಳ್ತೇನ್ರಿ. ಈಗ ಚಾ ಮಾಡ್ಲಿ? ಚಾ ಕುಡ್ತೀನ್ರಿ, ಚಾ ಕುಡ್ತೀನ್ರಿ. ಅಣ್ಣ ರೀ? ಅಣ್ಣ ಹೊರಗ್ ಹೋಗ್ಯಾನ, ಬರ್ತಾನ ಈಗ. ಅಣ್ಣ ಲೇಟ್ ಐತಿ ಬರೋಕ? ಬರ್ತಾನ ಈಗ. ಅವ ನೀನ ಆನಂದ ಕೂಡಿ ಎಲ್ಲಾರು ಕೂಡಿ ಊಟ ಮಾಡಾಕಿರತ್ತ. ರೊಟ್ಟಿ ಮಾಡ್ತಾನ, ಕಾಯಿಪಲ್ಲೆ ಅಷ್ಟ್ ಮಾಡ್ತಾನ, ಊಟ ಮಾಡಾಕಿರತ್ತ. ನಾ ಗುಂಡ ಆಡೋ ನನಗ್ ಇದನ್ನ ಐತ್ರಿ. ಎಲ್ಲಿ ಯಾರು ಸಿಗೋರು ಗುಂಡ ಆಡ್ಬೇಕ ನನಗ. ಈಗ ಗುಂಡ ಆಡ್ತೀನಿ ಅಂತ ಹೇಳಿ ನಿಮ್ ಅಣ್ಣನ ಮುಂದೆ ಅನ್ಬೇಡ. ನಿಮ್ ಅಣ್ಣ ಬೈತಾನ. ಅಲ್ಲಿ ಕುರಿಯಾಗ ಕೆಲಸದು ಇರ್ತಾವ, ಅವ ಏನಾರ ಕೆಲಸ ಕುರಿಯಾಗ ಕೆಲಸ ಮಾಡ್ಕೊ. ಅನ್ಕ ಹೊಡ್ದ ಒಂದ್ 4 ರೊಟ್ಟಿ ಬಡಿತೀನಿ, ಬರಬರ ಕಾಯಿಪಲ್ಲೆ ಮಾಡ್ತಾನ. ನಿಮ್ ಅಣ್ಣ ಬರ್ತಾನ, ಎಲ್ಲಾರು ಕೂಡಿ ಊಟ ಮಾಡೋನು. ಮತ್ತ ಅದ ಇದ ತಲೆಯಾಗ ವಿಚಾರ ಮಾಡ್ಕೋಬೇಡ. ಆ ವೈನಿ ಹಂಗಿದ್ಳು, ಈ ವೈನಿ ಹೆಂಗ ಅಂತ ಹೇಳಿ. ನಿನಗ ನಾ ಅವ್ವ ಎಷ್ಟ್ ಪ್ರೀತಿ ಕೊಟ್ಟಿಳ ಅಷ್ಟ ಪ್ರೀತಿ ನಾನು ಕೊಡ್ತೇನೆ. ಏಯ್ ರಾಜ ಬಾರ ಇಲ್ಲಿ. ಏನ ಪೆದ್ದಿಗಿದ್ದೇನ? ಏನಂತಾನ ಅವ್ ಇವನ್ ಯಾಕ ಆನ್ಯಾಕ ಇವ್ ಕರಿಯಾಕ ಹೋಗಿದ್ದೆ ಅವ್ರ ಮನಿ ಮಠ ಗುಂಡ ಆಡಕ. ಅವ್ರಪ್ಪ ನನ್ ಬೇಯತ್ತಿದ್ದ. ನನಗ ಗುಂಡ ಆಡೋದು ಯಾರು ಬರೋರ, ಅದಕ್ಕೆ ಹುಡ್ಕ್ಯಾಡಕ್ ಹೋಗಿನಿ. ನಿನಗ್ ದಗದ ಕಡಿಮೆ ಅವನ ಗುಂಡ ಆಡಕ್ಕೆ ಮಲ್ಯ ಕರ್ಕೊಂಡ್ ನನಗೆ ಗುಂಡ ಆಡಕ್ಕೆ ಟೈಮ್ ಸಿಕ್ಕಾಗ ನನ್ ಜೋಡ ಗಡ್ಡಿ ಪೀ ಮಾಡ್ಯ. ನಾವು ಮಾಮಾರಿ ನೀವ್ ಯಾಕ ಅವಾಗ ಬೈಯಾತರಿ? ಆನಂದ್ಗೆ ಏನಾರ ಅನ್ರಿ, ನನಗೇನಾರ ಅನ್ರಿ, ಅವಾಗ ಏನ್ ಅನ್ನಕ್ ಹೋಗ್ಬೇಡ್ರಿ ನೀವು. ಏನ್ ಅನ್ನಕ್ ಹೋಗ್ಬೇಡಿ, ಏನ್ ಅನ್ನಕ್ ಹೋಗ್ಬೇಕಾರ ಚಂಚನ ಅದನ್ನ ಮಾಡ್ತಾನ. ಯಾಕಂದ್ರ ದೋಸ್ತಿ ಮಂಡಳಿ ಸರಿ ಇಲ್ಲ. ಇವ ಹುಚ್ಚ ಅಂತೇಳಿ ಇವನ್ ಬಿಡಿದು ಹೊಡಿದು ಮಾಡ್ತಾರ ಅವ್ರ. ಇಲ್ಲ ನಾ ಎಲ್ಲಾ ತಿಳಿಸಿ ಹೇಳೇನ್ರಿ, ಎಲ್ಲಾ ಕೆಲ್ಸ ಅದು ಮಾಡ್ಕೋತ ನಂದನ್ರಿ ಅವ್. ನೀವ್ ಬರೀ ಸಿಟ್ ಮಾಡಕ್ ಹೋಗ್ಬೇಡ್ರಿ ಅವ್ರಿ. ಗುಂಡ ಆಡು ನ್ಯಾವ ಮಾಡ್ತಾರ, ಅವ್ನ ದುಬ್ಬದಾಗ ದಾಮ್ ರಾಮ್ ಹಿಂತಾರ. ನೀನು ಏನ್ ಮುಂದ್ ಅಕಡೆ ಕಡೆ ಹೋಗ್ಬೇಡ. ಅವ ಮಲ್ಯ ನಿನ್ ಜೋಡ ಗಡ್ಡಿ ಪೀ, ನಾ ನಿನ್ ಜೋಡ ಮಾತಾಡೋಲ್ಲ, ನನ್ ಜೋಡ ಗುಂಡ ಆಡವಲ್ಲ. ಆ ಹಡಿಸಿಕೊಂಡ ಮಗ ಹಾಳಾಗಿ ಹೋಗಲ್ಲ ಬಿಡ. ಅವ್ ಮಲ್ಯ ಏನ್ ಸುದ್ದ ಊರಾಗಿಲ್ಲ ಬದ್ಮಾಸ್ ಹಡಿಸಿ ಮಗ ಅದಾನವ. ಅವ್ನು ಬೆನ್ಯಾಕ ಹತ್ತಿವ. ಯಾರು ಬರೋರನ್ನ ಗುಂಡ ಆಡಕ್ ನನ್ ಜೋಡಿ ಯಾರು ಬರೋರ. ಗುಂಡ ಆಡು ವಯಸ್ಸಲ್ಲ ಮಂಗ್ಯಾನ ಅಂತವನ ತೆದ್ದೆ. ನೀವ್ ಅವಾಜ್ ಹಾಕಕ್ ಹೋಗ್ಬೇಡ್ರಿ, ಅನ್ಸ್ತೈತ್ರಿ ಅದ್ ಕೂಸ. ಗಪ್ಪ, ನಿನ್ಗೆ ಗೊತ್ತಾಗು ಮಾತಲ್ಲದ. ಹಿಂಗಾಗೆ ಹುಚ್ಚರಂಗ್ ಮಾಡಿಟ್ಟಾರ ಅವನ. ಮಂದ್ಯಾಗ ತಿರ್ಗಾಡಿ ಆ ನಮ್ನಿ ಹುಚ್ಚತಾರು. ಇದು ಮಾತಾಡ ತೆಲಿಗೆ ಹಚ್ಕೊಂಡ್ ಹುಚ್ಚಾಕೈತೆ. ಗುಂಡ ಆಡುವಂಗಿಲ್ಲ. ಅವರೆಲ್ಲ ಆಡ್ತಾರಲ್ಲ. ಅವ್ರ ನಿನ್ಕಿತ 20 ವರ್ಷ ಸಣ್ಣವ್ರದಾರ, ಆಡ್ತಾರ, ಅವ್ರ ನಡೀತೈತಿ. ಹ್ಞೂ ಅಣ್ಣ ರಾಜು, ಕುರಿ ಕಾಯ್ಕೊಟ್ಟ ಆಡ್ತಾರ ಅವ್ರೆಲ್ಲ. ರಾಜು ನೀನು ಅಲ್ಲಿ ನಮ್ಮ ಆಳ್ ಮನುಷ್ಯ ಅದನ್ಲ ಸಂಗ್ಯಾನು ನಿಂಗ್ಯಾನೋ ಅವ. ಸಂಗ್ಯಾ ಅವ್ನ ಜೋಡಿ ಅಟ್ಟ ಆಡ್ತ ಬಾ. ಅವ್ರ ಉಳ್ಕಾದ ಯಾರೆಲ್ಲ ಬಾಳ ಹಡಿಸ್ಕೊಂಡ್ ಮಕ್ಕಳದಾರ ಅವ್ರ. ಮತ್ತ ಗೊತ್ತಾಗುದಿಲ್ಲ ನಿನಗ? ಅವ್ರ ಏನಾರ ಮಕ್ಳು ಬಡದ್ರ ಬಂದ್ ಮನಿಗೆ ಹೇಳ್ತ ಬಾ. ಅದಕ್ಕಾಗಿ ಹೇಳತ್ತಾನೆ, ಆ ಹಡಿಸಿ ಮಕ್ಳ ಜೋಡಿ ಕೊಡುವಾಡಪ್ಪ ಅಂತ ಹೇಳಿ. ಅವ್ರ ಜೋಡಿ ಕೂಡ್ರ ದನ ಬಡ್ದಂಗ್ ಬಿಡ್ತಾರ. ಇವನ ನಗಚಾರಿಕೆ ಮಾಡ್ದಂಗ್ ಮಾಡ್ತಾರ, ದಮ್ ಹಿಂತಾರ.
ರಜ್ವಿ ನಿಮ್ ಎಲೋತ್ ನೀನ ಅವ್ರ ಜೋಡಿ ಕೂಡ್ಬೇಡ. ನಿಮ್ ಅಣ್ಣ ಹೇಳ್ದಂಗ್ ಕೇಳತ್ ಬಾ, ಮನ್ಯಾಗ ಕೆಲ್ಸ ಮಾಡ್ಕೋತ್ ಬಾ, ಯಾರ ಸಂಗಿ ಅನ್ನತ್ತಲ್ಲ ಅವ್ನ ಜೋಡಿ ಅಷ್ಟ ಆಡತ್ ಬಾ. ಹಾ ಸಂಖ್ಯೆ ಅಂದ್ರೆ ನಮ್ಮ ಆಳ್ ಮನುಷ್ಯ ಅವ, ಈ ಕುರಿ ಓದ್ದಲ್ಲ ಅವ. ಹಾ ಹುಡುಗ್ ಚಲೋ ಐತಿ ಅದ. ಅವ ಅಲ್ಲಿ ಖಾಲಿ ಇದ್ದಾಗ ಅಲ್ಲಿ ಕುರಿಗಳು ಬಿಟ್ಟಿರ್ತಾರ, ಹೆಂಗ ನಾಳಿಗೆ ಮಲಗಿಸಿರ್ತಾರ, ಗುಂಡ ಆಡ್ತಿರ್ತಾರ ಗಿಡತಳಗ. ಗುಂಡ ಅದು ಇದು ಏನ್ ಆಡಕ್ ಹೋಗ್ಬೇಡ. ನನ್ ಜೋಡಿ ಮಾತಾಡ್ಕೊತ ಕೂತ್ರ ನನಗೂ ಒಟ್ಟ ಮಾತಾಡ್ದಂಗ ಆಗ್ತೈತಿ ನಿನ್ ಜೋಡ. ಎರಡ್ ಮಾತು ಹೇಳಿದಂದ್ರ ನಾನು ಖುಷಿಲೇ ಮಾತಾಡ್ಕೊತ ಕುಂಡಿರ್ತಾನ. ನಿಮ್ಮನ್ನ ಆ ಕೆಲಸ ಈ ಕೆಲಸ ಅತ್ ಹೋಗ್ತಿರ್ತಾನ. ಆನಂದದು ಭೇಟಿಯಾಗದೇನ್ರಿ ನಿಮಗ? ಎಲ್ಲಿ ಹೋಗ್ಯಾನವ? ಇಲ್ಲೇ ಹೋಗಿ ಬರ್ತನತ್ ಹೋದ, ಬಂದೇ ಇಲ್ರಿ. ಊಟ ಟೈಮ್ ಆಗೈತಿ, ಮತ್ ರೊಟ್ಟಿ ಮಾಡಾತೀನಿ. ನಿನಗೆ ಹೇಳಿ ಹೋಗ್ಯಾನಲ್ಲ? ನಿಮಗ್ ಹೇಳಿಗೇನತ್ ನಾ ತಿಳ್ಕೊಂಡೇನ್ರಿ. ಆ ಹಡಿಸಿ ಮಗ ಎಂದೂ ಹೇಳಿ ಹೋಗುದಿಲ್ಲ. ಆ ವಯಸ್ಸು ಬಂದು ಅಂದ್ರ ಆ ಮಂಗ್ಯಾನಂತಾವ ಹುಡುಗರ. ಅವ ಎಲ್ಲಿ ಹೋಗಿರಂಗಿಲ್ರಿ, ಇಲ್ಲೇ ಎಲ್ಲಾರ ಹೋಗಿರ್ತಂತವ್ರಿ, ಬರ್ತಾನ್ರಿ. ನಿನಗನಕ ಅಟ್ಟ ಬೇಕಾಗಿರ್ತೈತಿ ಬಿಡ. ಅವ್ರಿಗೆ ಏನಾರ ಅನ್ಕೊಡದ ಕಾವ್ಕನ ಬರ್ತೀನಿ ಅಟ್ಟು ಇದನ್ನ ಅವ್ರಿಗೆ ಕೊಡಾಕ್ ಹೋಗ್ಬಾರ್ದು ಸಲಿಗೆ. ನಾವ ಎಷ್ಟ್ ಪ್ರೀತಿಯಿಂದ ಜೋಪಾನ ಮಾಡ್ತೀವ್ರಿ ಅವ್ರನ್ನ, ಎಷ್ಟ್ ಪ್ರೀತಿಯಿಂದ ಇಟ್ಕೋತೀವ್ರಲ್ಲ, ಅವರು ಅಷ್ಟ್ ಪ್ರೀತಿಯಿಂದ ನೀನ ಗುಡ್ಡದಟ್ಟು ಪ್ರೀತಿ ತೋರ್ಸ ಅವ್ರಿಗೆ. ನನಗ್ ಬ್ಯಾಡ ಅನ್ನಂಗಿಲ್ಲ. ನಾ ಎಲ್ಲಿ ತಪ್ಪಿರ್ತೈತ್ಲಾ ಅಲ್ಲಿ ಒಂದ್ ಸ್ವಲ್ಪ ಬರಿ ಹಚ್ಚುವಂಗ ಮಾತಾಡ್ತು ಬಾ. ತಪ್ಪಿದ್ದಲ್ಲಿ ತಿದ್ದುನ್ರಿ. ಈಗ ಅವ್ರ ತಪ್ಪ ಮಾಡಿಲ್ರಲ್ಲ. ತಪ್ಪ ಅದ್ ಒಂದ ತಪ್ಪಲ್ಲ. ಈಗ ಸದ್ಯ ಹೇಳ್ದವ ಅದ ದೋಸ್ತಿಗಳ ಮನೆಗೆ ಅದು ತಪ್ಪ. ಹಾ ತಪ್ಪ ಬಿಡ್ರಿ. ನಾ ಹೇಳ್ತ ನೋಡ್ರಿ ಅವ್ನ್ ತಿಳಿಸಿ. ಅವನ ಕಡೆ ಮೊಬೈಲ್ ಐತೆ, ಯಪ್ಪ ನಾ ಇಂತಲ್ಲಿ ಹೊಂಟನೆ ಹೇಳಾರ ಹೋಗ್ಬೇಕಲ್ಲ. ಯಾಕೆ ಅನ್ಸುದಂದ್ರ ಈಗ 20-21 ವರ್ಷದ ಮಕ್ಕಳವ, ಎಲ್ಲಾರು ಹೋಗಿ ದೋಸ್ತಿ ಹಿಡ್ಕೊಂಡ್ ಅವ್ರ ಮನೆಗೆ ಹೋಗ್ಕೊಂಡ್ರಿ ಇವ್ರ ಮನೆಗೆ ಹೋಗ್ಕೊಂಡ್ರ ಅಲ್ಲಿ ಹೆಣ್ಣು ಹುಡುಗರು ಇರ್ತಾವ ಅವ್ರ ಮನ್ಯಾಗ. ಅವ್ರಿಗೆ ಅದು ಅಸಭ್ಯ ಚಂದ ಕಾಣಂಗಿಲ್ಲ ಅವೆಲ್ಲ. ನೀವ್ ಹೇಳೋದು ಖರೆ ಐತ್ರಿ, ನಾವು ತಿಳಿಸಿ ಹೇಳ್ತ ನೋಡ್ರಿ. ಹೋಗ ಊಟ ಮಾಡಕ್ ಹೋಗ. ರಾಜು ಯಾಕೈತೆ? ಅವ್ನು ನಿನ್ಕಿಂತ ದೊಡ್ಡವದಾನವ. ಅವ ನನಗ್ ಮಗ ಅದಾನ್ರಿ. ಮಾಮ ಹೆಂಗ ಅನ್ನಲ್ರಿ ಅವ್ನು. ನಾನ ಹೇಳಿದ್ನ ರಾಜು ಹೊತ್ತು ಕರಿಯತ್ತ. ನನಗ ರಾಜು ಹೊತ್ತು ಕರೆದ್ರೆ ಚಲೋ ಅನಿಸ್ತೈತಿ. ವೈನಿ ರಾಜು ಹೊತ್ತು ಕರಿಯತ್ತ. ನಿನಗ ರಾಜು ಹೊತ್ತು ಕರೆದ್ರೆ ಚಲೋ ಅನಿಸ್ತತಿಲ್ಲೋ? ಖುಷಿ ಆಕೈತಿಲ್ಲೋ? ಖುಷಿ ಆತ್ ನನಗ್, ಬಾಳ ಖುಷಿ ಆತ. ನೀ ಅವಾಗ ರಾಜು ಹೊತ್ತು ಕರಿಯ, ರಾಜು ಅರತ್ ಕರಿ, ಬೇಕಾರೆ ಹಿರಿ ಮಗ ಅತ್ತ ಹೇಳ ಕರಿ. ಏನ್ ಕರಿತೀರಿ? ನಿಮ್ಮ ವೈನಿ ಅದಾಳು, ನೀ ಅದಿ, ಹೋಗ್ರತ್. ಅವಂಗಟ್ರ ಇವಾಗ ಆನಂದಕ್ ಫೋನ್ ಹಚ್ಚಿ ಬರ್ರಿ, ಮತ್ತ ನೀವು ಕುರಿದಟ್ ಇದ್ ಮಾಡಿ ಬಾರಪ್ಪ, ಊಟ ಮಾಡಕ್ಕಿರ್ತ ಎಲ್ಲಾರು. ನೀ ಏನ್ ರೊಟ್ಟಿಯನ್ನ ಮಾಡ್ಕೇದೆ? ಒಟ್ಟು ರೊಟ್ಟಿ ಆಟ ಮಾಡೋದೈತ್ರಿ. ಉಳ್ಕದೆಲ್ಲ ಮಾಡಿದೇನ? ಹಾ ರೀ. ಪಟ್ನ ಹೋಗ ನಡಿ. ಕಾಳ ಹಾಕಕ್ಕೆ ಬಾ, ಹಿಂದಿಡ್ಸಿ ಊಟ ಮಾಡಿ ಹಾಕಕ್ಕೆ ಬಾ. ಕಾಳ ಹಿಂದಿಡ್ಸಿ ಊಟ ಮಾಡಿ ಹಾಕಕ್ಕೆ ಬಾ. ಹಾಕ ಬಾ. ತಿಂದದಾವ, ಮೇವ್ ತಿಂದದಾವ, ಹಿಂದಿಡ್ಸಿ ಹಾಕಕ್ಕೆ ಬಾನಿ. ಕುಂಡ್ರಲ್ಲಿ ಆರಾಮ್ ಕುಂಡ್ರಲ್ಲಿ. ಗುಂಡ ಗಜಗ ಅನ್ನಕ್ ಹೋಗ್ಬೇಡನ. ಆ ಮಲ್ಯಾನ್ ಬೆನ್ನಿ ಹತ್ಬೇಡ. ಆ ಹಡಿಸಿಗ ನಮಗ ಗಡ್ಡಿ ಪಿಯರ್ ಮಾಡವಲಕ, ಏನಾರ ಮಾಡವಲಕ. ಅವನ್ ಜೋಡಿ ಕೂಡ್ರ ಲಡ್ನ ಕಟ್ಟಿತ ನೆನ ಮತ್ತ ಏನ ಇನ್ನೇಮ್ ಕೊಡುವಂಗಿಲ್ಲ ಅಲ್ಲಿ. ಇಬ್ಬರನ್ನು ಕುಡಿ ಕಟ್ಟಿತನ ಮತ್ತ. ಹುಚ್ಚ ತಿಳ್ಕೊಂಡ ಅವ್ನು ದುಬ್ಬದಾಗ ಗುಮ್ತಾರ ಹೆಸರು ಹಿಡಿಸಿ ಮಕ್ಕಳು ತಂದ. ಇದಕ್ಕೆ ಗೊತ್ತಾಗುದಿಲ್ಲ ಹುಚ್ಚಿಗೆ. ಆತ್ ವೈನಿ ಭಾಳ ಚಲೋ ಸಿಕ್ಕಾಳ ನಮ್ಗೆ. ನಿನ್ನೆ ಅಡ್ಗೆ ಹೆಂಗೆ ಮಾಡಿಳ, ಹೊಟ್ಟೆ ತುಂಬ ಊಟ ಮಾಡಿ ನಾಷ್ಟಾನು ಕೊಟ್ಟಳು, ಚಾನು ಕೊಟ್ಟಾಳ. ಈಗ ಮತ್ತು ಬಿಸಿ ರೊಟ್ಟಿ ಮತ್ತು ಕಾಯಿಪಲ್ಯ ಕೊಡ್ತು ಅಂದಾಳ. ನಮ್ಮನ್ನಾಗ ದೇವ್ರ, ನಮ್ಮನ್ನಾಗ ವೈನಿ ಭಾಳ ಚಲೋ ಸಿಕ್ಕಳ. ಈಗ ಮತ್ತು ಅಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡಿರ್ತಾಳು. ಮತ್ತು ಹೋಗ್ತಾನೆ. ಮೊದ್ಲಿನ ವೈನಿ ಭಾಳ ಕೆಟ್ಟ ಇದ್ದಳೈತಿ. ನನಗೆ ಹೊಟ್ಟೆ ತುಂಬ ಊಟನೂ ಕೊಡ್ತಿರ್ಕಿಲ್ಲ, ನಾಷ್ಟಾನು ಕೊಡ್ತಿರ್ಕಿಲ್ಲ. ಹಾಗೆಲ್ಲ ಬೈತಿಳ, ನೀ ಹಾಳಾಗಿ ಹೋಗು ಅಂತೇಳಿ. ಈಕಿ ಭಾಳ ಚಲೋ ಅದಾಳ, ಭಾಳ ಕಾಳಜಿ ಮಾಡ್ತಾಳೆ. ಮತ್ತೊಂದು ಏನೈತಿ, ನನ್ನ ದೊಡ್ಡ ಮಗ, ನನಗೆ ದೊಡ್ಡ ಮಗ ನೀನೇ ಅತ್ತಾನತ್ತಾಳೆ. ರಾಜು ನೀನೇ ದೊಡ್ಡ ಮಗನ ಅತ್ತಾಳೆ. ಭಾಳ ಚಲೋ ಅದಾಳ. ಈಗ ಹೋಗ್ತೀನಿ ತಗೋ, ನಾ ಊಟಕ್ಕೆ ರೆಡಿ ಮಾಡಿರ್ತಾಳೆ, ಹೋಗ್ತೀನಿ. ಏನ್ರಪ್ಪ ಹಿಂಗ್ಯಾಕೆ ಚಿಂತೆ ಮಾಡತ್ತಿ? ಹೊಸ ಅಕ್ಕ ಬಂದಾಳು. ಹೊಸ ಅಕ್ಕ ಬಂದಾಳ, ನಾ ಯಾಕೆ ಚಿಂತೆ ಮಾಡ್ಲಿ ಬಿಡುವ ಮಾರಾಯ. ಅವನವನ ಅಡ್ಡಿ ಒಂದಕ್ಕೆ ಹಂಗಲ್ಲ. ಈಗ ಇದೇ ಒಂದು ಫೋನ್ ಬಂದಿತ್ತ. ಆಕೇನ್ ನಿಮ್ ಮೊದಲಿನ ಅಕ್ಕದಲ್ಲ, ಆಕೇನಾರ ಹೇಳಿರ್ಬೇಕು ಅವಾಗ. ಯಾವ ಬುಸಡಿಕೆ ಆಂಬಲ್ ಗೊತ್ತಿಲ್ಲ. ನನಗ್ ಫೋನ್ ಮಾಡಿದ್ ಮಗ ಅವ. ಶಿಸ್ತಾಕಿನ ಪಾಯದ ಮೇಲೆ ತಗೋನಿ, ಅದ ಟೆನ್ಷನ್ದಾಗ ಕೂತೀನಿ. ಹಂಗಲ್ವೋ ಹರಿವತ್ ನಿಮ್ ಮನಿಗೆ ಬಂದಿದ್ದು, ಯಾ ನಮನಿ ಊಟ ಮಾಡಿಸೋದ ಏನದ? ರಾಯಪ್ಪ ಉಣ್ಣಾಕರೆ ಎಟ್ ಉಂಡಿದಿ? 2 ರೊಟ್ಟಿ ಉಂಡಿದಿ, ಎಟ್ ಹೇಳತ್ತಿ? ಅಪ್ಪ ಅಕ್ಕ ಒಟ್ಟ ಅರ್ಧ ರೊಟ್ಟಿ ಮೊದಲು 2 ರೊಟ್ಟಿ ಮುರಿದು ಹಾಕ್ಯಾಳ.
ಹಿಂದಿಡ್ಸಿ ಅರ್ಧ ಅದು 2-3 ಸಲ ಆತು. 3-3.5 ರೊಟ್ಟಿ ತಿಂದಾನೆ. ಹರಿಯೋ ತಿಂದ ಹಸು ಆಗಂದ್ರೆ ಎಲ್ಲಿದ ಆಗ್ಬೇಕದ ಇರ್ಲಲ್ಲ. ಈಗ ನೀ ಎಲ್ಲಿ ಮನಿಗೆ ಹೋಗ ಏನ್ ದಡ್ಡಿ ಅಟ್ ಹುಡುಗ ಆತೀನಿ ಇನ್ನು ಅಟ್ ಕುರಿ ಮುಂದೆ ಕೂಸು ಅಟ್ ಕುರಿ ಮುಂದೆ ಹೋಗ್ಕಂದ ಚಲೋ ಆತ. ರಾಯಪ್ಪ ನಾ ಕುರಿಯ ಹೋಗಿ ಬರ್ತಾನ. ಹಾ ಹೋಗಿ ಬರೋ ಹೋಗ ಹೋಗ. ರಾಯಪ್ಪನ ನಮಸ್ಕಾರ ರೀ. ಬಾರ್ಪ ಬಾ. ಯಾಕಡೆ ಹೋಗ್ಲಿ ಈ ಕಡೆ ಹೊರಗೆ ಇದ್ರೆ ನಿಮ್ಮ ಹುಡುಗ ಅಲ್ಲಿ ಇವ್ರಿಗೂ ಹುಡಾ ಹುಡುಗ ಅಡ್ಡಾಡ್ತಾನ್ರಿ. ಯಾವ ನನ್ನ ಮಗ? ಹಾ ನಿಮ್ಮ ಮಗ ರೀ. ಎಲ್ಲಿದ್ದವ? ಲಕ್ಷ್ಮೀ ಟೈತಾಕ್ರಿ. ಲಕ್ಷ್ಮಿ ಟಾಕೀಸ್ದಾಗ ಅಡ್ಡಾಡ್ತಾನು. ಹಾ ಹುಡಾ ಹುಡುಗ ಅಡ್ಡಾಡ್ತಾನ್ರಿ. ರಾಯಪ್ಪನ ಬರ್ತಾವ್ರಿ. ಯಾವನ್ ಸುಡಿ ಅಡ್ಡಾಡ್ತಾನವ? ನೀವು ಉಡಾಳ ಹುಡುಗರು ಅಂತ ಹೇಳಿದ ಬರಲಿ ಮಗ ಮನೆಗೆ. ಮಾಮಾರಿ ಇಟ್ಯಾಗ ಸಿಕ್ಕಿಲ್ಲೇ ಬರತ್ತೀರಿ? ನಿನಗೆ ಎದಕ್ಕೆ ಬೇಕಾಗೈತಿ? ನಿಂದು ಎಷ್ಟು ಕೆಲಸ ಐತಿ ಅಟ್ ಮಾಡ. ಮಾಮ ಯಾವಾಗ ಹಿಂಗೆ ಮಾತಾಡವಂದ್ರೆ ಏನು ಸಮಸ್ಯೆ ಏನಾರ ಆದಾಗ ಹಿಂಗೆ ಮಾಡ್ತಾರೆ. ಏನೋ ಆಗೈತಿ. ಅವಾಗ ಬರೋಬ್ಬರಿ ಆತಲ್ಲ ಎಲ್ಲ? ಎಲ್ಲ ಆಗೈತ್ರಿ. ಕಾಳು ಹಾಕಿದ್ದೇವಕ? ಕಾಳು ಹಾಕೇನ್ರಿ, ಮೇವು ಹಾಕೇನ್ರಿ. ಕೊಡ್ಲಿ ಹಿಡಿದ್ರೊಳಗೆ ಬರಲ್ಲ ಅವನು ಹಿರಿದವಳನ್ನ ಹಡ್ಡಿ ತಂದು. ಮಾಮ ಹಿಂಗ್ಯಾಕೆ ಮಾಡತ್ತಾರು? ಯಾವಾಗ ಹಿಂಗೆ ಸಿಟ್ನ್ಯಾಗಿದ್ದದ ನೋಡಿಲ್ಲ. ಮಾಮಾರಿ ಏನಾರ ಆಗೈತಿ ಒಂದು ಮಾತು ಹೇಳ್ರಲ್ಲ. ನಿನಗೆ ಎದಕ್ಕೆ ಬೇಕಾಗೈತಿ? ನನಗೆ ಒಬ್ಬಗೆ ಇರಲದ ಟೆನ್ಷನ್ ಇರೋದ, ನಿನಗೆ ಬೇಕಾಗಿಲ್ಲದ. ನಿಂದ ನೀವು ಹೋಗ, ನಿನ್ನ ಕೆಲಸ ನೀನು ನೋಡ್ಕೋ ಹೋಗ. ಇಟ್ಟು ಬರೋ ಕೊಡ್ಲಿ ಅದನ ಅಲ್ಲಿ ಒಳಗಡೆ. ಬಾರೋ ನೀನು ಹಿರಿದವಣ್ಣ ಹಡ್ಡಿ ಬಾ. ಎಲ್ಲಿ ಹೋಗಿದ್ದ? ಎಲ್ಲಿಲ್ಲ ಪಿಲ್ಲೆ ಎಲ್ಲಿ ಹೋಗಿದ್ದೆ? ಇಲ್ಲೇ ದೋಸ್ತನ ಕಡೆ ಎದ್ಕಿದ್ದಂಗೆ ಹೇಳ ಈ ಕಡೆ ಮಾರಾಗನೆಲ್ಲ. ಏಯ್ ಎಲ್ಲಿ ಹೋಗಿಲ್ಲಪ್ಪ, ಇಲ್ಲೇ ಎಲ್ಲಿ ಹೋಗಿದ್ದೆ? ಇಲ್ಲೇ ದೋಸ್ತನ ಕಡೆ ಇದ್ನಪ್ಪ, ಎಲ್ಲಿ ಹೋಗಿಲ್ಲ. ಮಾಮಾರಿ ಬಿಡ್ರಿ, ಯಾಕ್ರಿ? ಯಾವ ದೋಸ್ತ? ಸರಿ ಹೊರಗ. ಯಾವ ದೋಸ್ತ? ನಮ್ಮ ಸಾಲಿ ದೋಸ್ತನ ಕಡೆ ಹೋಗಿಲ್ಲ. ಯಾವ ಸಾಲಿ ದೋಸ್ತ? ಇಲ್ಲೇ ನಮ್ಮ ದೋಸ್ತನ ಕಡೆ ಹೋಗಿಲ್ಲ. ಮಾಮಾರಿ ಬಿಡ್ರಿ, ಬಡದ್ರಿ ಏನ್ ಸರಿ ಬಂದ್ರಿ? ಸರಿ ಹೊರಗ. ಸರಿ ಏಯ್ ಸರಿ ಈ ಕಡೆ ಬಾ ನಡೆ. ಏನಾರ ಆಗೈತಿ ಹೇಳ್ರಿ, ಹಂಗ್ಯಾಕ್ ಮಾಡತ್ತೀರಿ ಹುಡುಗಗ? ನೀ ಸರಿ ಅಡ್ಡ ಸರಿ ಮೊದಲ ಹೇಳ್ತಾನ ಮತ್ತೆ ನಿನಗ. ನಿಮ್ಮ ಹಿರಿದವಳ ಹಡ್ಡಿ ಮತ್ತೆ ಕೊಡ್ಲಿನ ತರ್ತಾನ ಮತ್ತೆ ನಿಮ್ಮನ. ಬುದ್ಧಿ ಹೇಳ್ರಿ, ಬುದ್ಧಿ ನೀ ಈ ಕಡೆ ಬಾ, ಈಚೆ ಕಡೆ. ಬಡದು ಹೇಳೋದು ನೀ ಈಚೆ ಕಡೆ ಬಾ. ಸರದ್ ಬಾ ಈ ಕಡೆ. ನೀ ಈ ಕಡೆ ಸರದ್ ಬಾರ. ಎಲ್ಲಿ ಹೋಗಿದ? ಎಲ್ಲಿಲ್ಲ ಪಿಲ್ಲೆ ದೋಸ್ತನ ಕಡೆ ಹೋಗಿನಿ. ಇದ್ದಕ್ಕಿದ್ದಂಗೆ ಹೇಳ. ನಿನ್ನ ಮತ್ತೆ ಲೆಕ್ಕನ ಬೇರೆ ಹಿಡಿತೈತೆ. ಏಯ್ ಯಾವ ದೋಸ್ತ? ಯಾವ ದೋಸ್ತ ಇಲ್ಲ. ಯಾವ ಬೋಳಿ ಮಗ ದೋಸ್ತವ? ಇಲ್ಲೇ ಹೋಗಿನ, ಎಲ್ಲಿ ಹೋಗಿಲ್ಲಪ್ಪ. ಇದೇ ಈಗ ಇಲ್ಲೋಳೆ ಅವ್ ಇವ್ ಬಂದ್ ಹೇಳಿದಾನ ಸಂಖ್ಯಾ. ಎಲ್ಲಿ ಹೋಗಿಲ್ಲಪ್ಪ, ನಾ ಇಲ್ಲೇ ಇದ್ನಿ. ಲಕ್ಷ್ಮಿ ಟಾಕೀಸ್ ಮುಂದೆ ಏನ್ ಮಾಡತ್ತಿದ್ದೆ ಅಲ್ಲಿ? ಏನಿಲ್ಲಪ್ಪ, ಎದ್ರ ಬುಕ್ ತರಕ್ ಹೋಗಿದ್ದೆ? ನಮ್ಮ ದೋಸ್ತನ ನಾಟಕ ಮಾಡ್ಬೇಡ. ಸಾಲಿ ಬುಕ್ ನಿನ್ನ ಜೋಡಿ ಚಂಡಾಳ ಚೋಪಡಿ ಸುಳಿ ಮಕ್ಕಳಿದ್ರತ್ತ ಬಂದ್ ನನಗೆ ಹೇಳಿದಾನ. ಇಲ್ಲಿಂದ ನೀವು ಹೊರಬೀಳೋದಕ್ಕೆ ಸಾಧ್ಯ. ಅವ್ ಹೇಳೋದ್ರ ಚೆನ್ನಾಗಿ ಕೇಳ್ರಿ. ನೀ ಮಾತಾಡ್ಬೇಡ. ಒಟ್ಟ ಮಾತಾಡ್ಬೇಡ. ಇಂತಾದ್ರ ಒಟ್ಟ ಆಟ ಮಾತಾಡ್ಬೇಡ್ರಿ ನನಗ. ಯಾರ್ದೋ ಮಾತ್ ಕೇಳಿ ನಮ್ಮ ಮನಿ ಮಗನ ಮೇಲೆ ಡೌಟ್ ಪಡುತ್ತ. ನಾ ಹೇಳೋ ಮಠ ಕೇಳಿಲ್ಲ. ಇವನು ಸಮಾಂತರ ರಗಡಾಗಿದ್ನ. ಇವ್ರವು ಇದ್ದಾಗಾದ್ರೂ 20 ಸಲ ಹೇಳಿದೆ ನಿಮಗ್ನ. ಎಲ್ಲರಿ ಹೋಗ್ಬೇಕಾದ್ರ ಕೇಳಿ ಹೋಗತ್ ಹೇಳೇನೆ. ನೀನು ಹೇಳಿದಿಲ್ಲ ಹೋಗ. ಎಲ್ಲಿ ಹೋಗಿದ್ದ ಚೆನ್ನಾಗಿ ತಿಳ್ಕೊಂಡ್ರೆ ತಿಳ್ಕೋರಿ. ಏನ್ ಮಾತಾಡ್ತೀನಿ ನಾ? ಏನ್ ತಿಳಿದು ಮಾತಾಡ್ತೀನಿ ನಾ? ಈ ವಯಸ್ಸ ಮೇಲೆ ಇಲ್ಲೋಳಿ ಯಾವಾಗೂ ವಿಶ್ವಾಸ ಇರಂಗಿಲ್ಲ. ಹಿಂದಿಡ್ಸಿ ಮೂಕ್ ಹೋದ್ಬೇಕು ತಿಳ್ಕೊಲಿ. ಊರಾಗ ಮೀಸಿ ಬೀಳ್ಸಿ ಅಡ್ಡಾಡುವಾಗ ನೀರ ಯಪ್ಪ ಒಂದ್ ಮಾತು ಹೇಳಿ ಹೋಗತ್ ಹೇಳಿದಿಲ್ಲ ನಿನಗ. ಎಲ್ಲಾರು ಹೋಗ್ಬೇಕಾದ್ರ ನಿನಗೆ ಹೇಳಕ್ ಬರತ್ತೀನಿವ. ನಾವು ಹಂಗ ಹೋಗುನ್ ಬಾ ಅಂತ ಆ ಕಡೆ ಹೋಗೋದ್ನಿ. ನಿಮ್ಮ ಅಪ್ಪನ ಸೀಟ ಹೆಂಗೈತೆ ಅನ್ನೋದು ನಿನಗೆ ಗೊತ್ತೈತಿ. ನೀ ಇಲ್ಲಿಂದ ಜಾಗ ಖಾಲಿ ಮಾಡ ಮೊದಲ. ಎಲ್ಲಿ ಹೋಗಿರ್ಕಿಲ್ಲಪ್ಪ. ನೀ ಜಾಗ ಖಾಲಿ ಮಾಡ.
ಎಲ್ಲಿ ಹೋಗಿಲ್ಲ ಅನ್ನೋಂಗ ನಿನ್ನ ದೋಸ್ತರ ಕರ್ಕೊಂಬಂದು ನೋಡ್ಸಲ್ಲಿ ನೋಡಿಸ್ಕೊಳಕ್ ಗೊತ್ತಾಕೈತಿ ನನಗೆ. ಅಲ್ರಿ ಈಗ ಜಾಗ ಖಾಲಿ ಮಾಡಂದ್ರ ಹುಡುಗ ಎಲ್ಲಿ ಹೋಗ್ಬೇಕು ಮನಿ ಎಲ್ಲಿ ಹೋಗ್ಕೊಂಡು ಹೋಗಲವ ದೋಸ್ತರು ಬೇಕಾಗ್ಯಾರ ಅವಾಗ ಹಡಿಬಿಟ್ಟಿ ದೋಸ್ತರು ಬೇಕಾಗ್ಯಾರ. ಮನಿ ಮಗದನ್ರಿ ಅವ್ ತಪ್ಪ ಮಾಡ್ರ ಬುದ್ಧಿ ಹೇಳಿ ಮನ್ಯಾಗ ಇಟ್ಕೋದ್ ಬಿಟ್ಟು ಮನಿ ಬಿಟ್ಟು ಹೋಗ ಮನಿ ಮಗ 1 ಸಲ ತಪ್ಪು ಮಾಡ್ಲಿ 2 ಸಲ ತಪ್ಪು ಮಾಡ್ಲಿ 3ನೇ ಸಲ ತಪ್ಪು ಮಾಡುವಂಗಿಲ್ಲ. ಮನುಷ್ಯನ್ ಜನ್ಮ ಐತದ, ನಾಯಿ ಜನ್ಮ ಅಲ್ಲ. ತಿಳಿಸಿ ಹೇಳುನ್ರಿ. ಹಿಂಗ್ ದುಡಿಕ್ ನಿರ್ಧಾರ ತಗೊಂಡ್ರೆ ಹೆಂಗ್ರಿ? ಹೋಗ್ ಮನಿ ಬಿಟ್ಟು ಹೋಗ್ರಿ. ಎಲ್ಲಿ ಹೋಗ್ಬೇಕ್ರಿ ಅವ? ನಿನಗ ಏನ್ ಮಾಡಿ ತಿಳಿದಿದ್ದೆ ಅನ್ನಿ? ಎಲ್ಲಿ ಹೋಗ್ಬೇಕವ ಅಂದ್ರ ಅವ್ ಮಾಡಿದ್ದೆಲ್ಲ ಕ್ಷಮ ಮಾಡ್ಕೋದ್ಕೊಂಡ್ರ ಇದೊಂದ್ಸಲ ನಾ ತಿಳಿಸಿ ಹೇಳ್ತೇನ್ರಿ ಅವಂಗ. ಏನ ತಿಳಿಸಿ ಹೇಳ್ತಿ? ಅವ್ ನಮ್ಮ ಮನಿಗೆ ಬರೋಂಗಿಲ್ಲ ಈಗ. ಇಲ್ಲಪ್ಪ ನಾ ಎಲ್ಲಿ ಹೋಗ್ರಿ ನಡಿ ನಡೀರಿ ಬಿಡ್ರಿ ನಡಿ ಮಾಮಾರಿ ನಡಿ. ಬಿಡೋಣ. ನಡಿ ನಡೀನಿ ಮಾಮಾರಿ ನಡಿ ನಡಿ ಹೊರ ನಡಿ ನಡ. ನಿನಗೊಂದು ಮಾತು ಹೇಳ್ತಾನೆ ಕೇಳಿಲಿ. ಯಾವ್ದಕ್ಕೆ ಕ್ಷಮ ಮಾಡ್ಬೇಕಲ್ಲ ಅದಕ್ಕಟ್ಟ ಮಾಡ್ಬೇಕ. ಒಂದ ಮಾತ ಒಂದ ನುಡಿ ಒಂದ ಕತ್ತಿ.